ದೆಹಲಿಯಲ್ಲಿ ನಡೆದಿದ್ದು ಉಗ್ರರ ಕೃತ್ಯ. ಯಾಕಂದ್ರೆ ಆ ದೃಶ್ಯಾವಳಿಗಳೇ ಹೇಳ್ತಾ ಇತ್ತು ಯಾವ ರೀತಿಯಾಗಿ ಅಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದು. ಕೇವಲ ಒಂದು ಸಿಎನ್ಜಿ ಕಾರ್ನ ಬ್ಲಾಸ್ಟ್ ಅಲ್ಲ, ಅದರಿಂದಾಗಿ ಅಷ್ಟು ದೊಡ್ಡ ಮಟ್ಟದ ಸ್ಫೋಟ ನಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ದೃಶ್ಯಾವಳಿಗಳೇ ಅದಕ್ಕೆ ಸಾಕ್ಷಿಯಾಗಿತ್ತು. एक्सप्लोजन हुआ है उस वक्त गाड़ी के अंदर जो पैसेंजर्स उसके अंदर ही थे और इस एक्सप्लोजन से जो है आसपास की गाड़ियों में भी क्षति हुई। जैसे ही इसकी खबर मिली हम सारी एजेंसीज जो है दिल्ली पुलिस, एफएसएल, एनआईए, एनएसजी उनकी टीम्स यहाँ पे आ चुकी हैं और हालात का जायजा भी ले रही है। हर तरीके से इस जो है एक्सप्लोजन के बारे में जांच की जा रही है और जल्दी ही इसका आकलन करके इसका जो भी रिजल्ट निकलेगा वो आपको बताया जाएगा। इस इंसिडेंट में कुछ लोग को इंजरीज भी आई हैं और कुछ लोगों की डेथ भी हुई है, तो वो अभी हालात का जायजा लिया जा रहा है और एग्जैक्ट फिगर्स जो हैं आपको कुछ ही देर में बता दी जाएंगी और सिचुएशन को रेगुलरली मॉनिटर किया जा रहा है और गृह मंत्री जी भी जो है उनसे रेगुलरली उनका फ़ोन भी आया था, उनको रेगुलरली ब्रीफ किया जा रहा है और उनको टाइम टू टाइम पूरी सूचना दी जा रही है और आगे जैसे भी हालात होंगे जो भी नतीजा निकलेगा आपको बताया जाएगा। अभी इसको आकलन किया जा रहा है। ಅಧಿಕೃತ ಆಗಿದೆ, ರಾಷ್ಟ್ರ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಗಿರೋದು ಉಗ್ರರ ಕೃತ್ಯದಿಂದ ಅನ್ನುವಂಥದ್ದು. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ದೆಹಲಿಯಲ್ಲಿ ನಡೆದಿದ್ದು ಕೇವಲ ಕಾರಿನ ಬ್ಲಾಸ್ಟ್ ಅಲ್ಲ, ನಡೆಸಿದ್ದು ಉಗ್ರರ ಕೃತ್ಯ. ಎಲ್ಲೂ ಅಲ್ಲ, ರಾಷ್ಟ್ರ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ಉಗ್ರರು ತಮ್ಮ ಕೃತ್ಯವನ್ನ ನಡೆಸಿದ್ದಾರೆ. ಉಗ್ರರ ಅಟ್ಟಹಾಸಕ್ಕೆ ಭಾರತ ಬೆಚ್ಚಿ ಬಿದ್ದಿದೆ. ಕಾರಣ ಈಗಾಗಲೇ ಭಾರತ ತಕ್ಕ ಪಾಠವನ್ನ ಈ ಹಿಂದಿನಿಂದಲೂ ಕಲಿಸಿಕೊಂಡು ಬಂದಿತ್ತು. ಆದ್ರೆ ಇದೀಗ ತಾವು ನಿಮಗೆ ಸಮರ್ಥವಾಗಿ ಎದುರಾಳಿಗಳು ಅನ್ನೋದನ್ನ ಮತ್ತೆ ತೋರಿಸುವ ಕೆಲಸ ಉಗ್ರರಿಂದ ಆಗ್ತಾ ಇದೆಯಾ ಅನ್ನುವಂತಹ ರೀತಿಯಲ್ಲಿ ಇವತ್ತಿನ ಒಂದು ದಾಳಿ ಆಗಿದೆ, ಬ್ಲಾಸ್ಟ್ ಆಗಿದೆ. ಐಇಡಿ ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಅನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿದ್ದಾರೆ. ದೃಶ್ಯಾವಳಿಗಳೇ ಹೇಳ್ತಾ ಇವೆ ಅಲ್ಲಿ ಎಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ ಅನ್ನುವಂಥದ್ದು. ಕಾರಣ ಅಲ್ಲಿದ್ದಂತಹ 2 ಕಾರು ಮಾತ್ರ ಅಲ್ಲ, ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಎಲ್ಲ ಕಾರುಗಳು, ವೆಹಿಕಲ್ಗಳು, ಆಟೋ ಛಿದ್ರವಾಗಿದೆ, ಸುಟ್ಟು ಕರಕಲಾಗಿರುವಂತಹ ದೃಶ್ಯಾವಳಿಗಳೇ ಹೇಳ್ತಾ ಇದೆ ಎಷ್ಟರ ಮಟ್ಟಿಗೆ ಅದರ ಸ್ಫೋಟ ತೀವ್ರತೆ ಆಗಿತ್ತು. ಆ ಒಂದು ತೀವ್ರತೆಯಿಂದಾಗಿಯೇ ಏನೆಲ್ಲ ನಡೆಯಿತು ಅನ್ನೋದನ್ನ ಕೂಡ ನಾವಿಲ್ಲಿ ದೃಶ್ಯಗಳ ಸಮೇತವಾಗಿ ನೋಡಬಹುದು. ಐಇಡಿ ಬಳಸಿ ದೆಹಲಿಯಲ್ಲಿ ಬ್ಲಾಸ್ಟ್ ಮಾಡಲಾಗಿದೆ, ಉಗ್ರರ ಕೃತ್ಯ ಅನ್ನೋದು ಇದೀಗ ಸಾಬೀತಾಗಿದೆ. ಭಾರಿ ಪ್ರಮಾಣದ ಐಇಡಿ ಬಳಸಿ ದಾಳಿಯನ್ನ ಮಾಡಿದ್ದಾರೆ. ಇದೀಗ ಉಗ್ರರ ಹೆಜ್ಜೆಯ ಗುರುತಿನ ಹಿಂದೆ ಬಿದ್ದಿದ್ದಾರೆ ಪೊಲೀಸರು, ಸೇನೆ, ಎನ್ಎಸ್ಜಿ, ಎನ್ಐಎ ಆಗಿರ್ಬೋದು, ಈಗಾಗಲೇ ದೆಹಲಿ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗಾಗಲೇ ಅಧಿಕೃತವಾಗಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ ಅಂತ ಅಧಿಕಾರಿಗಾಗಲೇ ಮಾಹಿತಿಯನ್ನು ಕೊಟ್ಟರು. ಆದ್ರೆ ಸದ್ಯಕ್ಕೆ ಬಂದಿರುವ ಮಾಹಿತಿಯ ಪ್ರಕಾರ ಸ್ಫೋಟಕ್ಕೆ 8 ಮಂದಿ ಸಾವನ್ನಪ್ಪಿದ್ದಾರೆ. ದೇಶದಾದ್ಯಂತ ಅಲರ್ಟ್ಗೆ ಕೇಂದ್ರ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಮುಂಬೈ ಆಗಿರಬಹುದು ಅಥವಾ ಯುಪಿ ಆಗಿರ್ಬೋದು, ಅನೇಕ ಕಡೆಗಳಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ.